ಮತ್ತೆ ರೂಪನ್ವಾಲ್ ಅಶೋಕ್ ಕುಮಾರ್ ರೂಪನ್ವಾಲ್ ಆಯೋಗ ಅನ್ನೋ ಅಧ್ಯಯನ ಮಾಡಲಿ ಮಾನ್ಯ ಮುಖ್ಯಮಂತ್ರಿಗಳು. ಈ ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಮಾಡಬೇಕು ಅನ್ನೋದು ಗುಲಾಮಗಿರಿ ಸಂಸ್ಕೃತಿ. ಕರ್ನಾಟಕ ಗುಲಾಮಗಿರಿಯ ಮನಸ್ಥಿತಿಯನ್ನು ಒಪ್ಕೊಳ್ಳಲ್ಲ. ಸಿದ್ದರಾಮಯ್ಯನವರು ಒಪ್ಕೊಂಬಾರದು. ಸಿದ್ದರಾಮಯ್ಯನವರಿಗೆ ಸ್ವತಂತ್ರ ವ್ಯಕ್ತಿತ್ವ ಇದೆ ಅಂತ ನಾನು ಭಾವಿಸ್ತೀನಿ. ಅವರು ರಾಹುಲ್ ಗಾಂಧಿಯ ಗುಲಾಮರಲ್ಲ. ಗುಲಾಮರ ತರ ಆಡಬಾರದು. ಯಾರು ರಾಹುಲ್ ರೋಹಿತ್ ವೇಮುಲ ಏನೋ ಕಾಂಟ್ರಿಬ್ಯೂಷನ್, ಸೊಸೈಟಿಗೆ ಏನು ಕಾಂಟ್ರಿಬ್ಯೂಷನ್, ವಿದ್ಯಾರ್ಥಿಗಳಿಗೆ ಏನು ಕಾಂಟ್ರಿಬ್ಯೂಷನ್, ಏನು ಸಂದೇಶ ಕೊಡೋದಿದ್ದಾರೆ? ಆಂಟಿ ಸೋಷಿಯಲ್ ಆಂಟಿ ನ್ಯಾಷನಲ್ಗಳಿಗೆ ಸಪೋರ್ಟ್ ಮಾಡೋರನ್ನ ಅವ್ರ ಬಗ್ಗೆ ಸಿಂಪತಿ ವ್ಯಕ್ತಪಡಿಸೋದಕ್ಕೆ ಕರ್ನಾಟಕ ಮುಖ್ಯಮಂತ್ರಿ ಬರಬೇಕಾ? ಕರ್ನಾಟಕ ಕಾರ್ಯಕ್ರಮ ಮಾಡ್ಕೋಬೇಕಾ? ಕಾಂಗ್ರೆಸ್ ಪಾರ್ಟಿಯು ಸಿಂಪತಿ ವ್ಯಕ್ತಪಡಿಸಬಾರ್ದು. ಕಾಂಗ್ರೆಸ್ನ ಒಕ್ಕಲಿಗ ಶಾಸಕರು ಈಗ ಮರು ಸಮೀಕ್ಷೆ ಆಗಬೇಕು ಅಂತ ಆಗ್ರಹ ಮಾಡ್ತಾರೆ. ಬಾಲಕೃಷ್ಣ ಈಗ ಆಗ್ರಹ ಮಾಡಿದ್ದಾರೆ, ವರದಿ ಸರಿಯಾಗಿಲ್ಲ, ಮರು ಸಮೀಕ್ಷೆ ಆಗಬೇಕು. ಕಾಂಗ್ರೆಸ್ನ ಶಾಸಕರೇ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಸಂಪುಟದ ಸದಸ್ಯರಿಗೆ ಸಮಾಧಾನ ಮಾಡೋಕ್ಕಾಗಿಲ್ಲ, ಅವರಿಗೆ ವರದಿ ಬಗ್ಗೆ ಒಪ್ಸಕ್ಕಾಗಿಲ್ಲ, ನಿಮ್ಮ ಪಕ್ಷದ ಶಾಸಕರುಗಳನ್ನೇ ನೀವು ಒಪ್ಸಕ್ಕಾಗಿಲ್ಲ. ನಿಮ್ಮ ರಾಜ್ಯದ ಜನರಿಗೆ ಏನು ಒಪ್ಪಿಸ್ತೀರಿ? ಏನು ಒಪ್ಪಿಸ್ತೀರಿ ನಿಮ್ಮ ರಾಜ್ಯದ ಜನರಿಗೆ? ವೈಜ್ಞಾನಿಕವಾಗಿಲ್ಲ ಅಂತ ನಿಮ್ಮ ಸಚಿವರು ಹೇಳ್ತಾರೆ, ನಿಮ್ಮ ಸಂಪುಟದಲ್ಲಿರುವವರು, ನಿಮ್ಮ ಶಾಸಕರುಗಳು ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ನೀವು ರಾಜ್ಯದ ಜನರು ಹೆಂಗೆ ಕನ್ವಿನ್ಸ್ ಮಾಡ್ತೀರಿ? ಮೊದಲು ನಿಮ್ಮ ಸಂಪುಟದ ಸಚಿವರಿಗೆ ಕನ್ವಿನ್ಸ್ ಮಾಡಿ. ಆ ವರದಿಗೆ ಮೆಂಬರ್ ಸೆಕ್ರೆಟರಿನೇ ಸೈನ್ ಹಾಕಿಲ್ಲ. ವರದಿ ಏನು ಅಪತ್ತೆಯಾಗಿದೆ? ವರದಿಯ ಮೂಲ ಕರಡು ಪ್ರತಿಯೇ ಲಭ್ಯ ಇಲ್ಲ. ಇನ್ನು ಅದು ಬಿಟ್ಟರೆ ಈಗ ಕಾಂತರಾಜ್ ವರದಿ ಇಲ್ಲ, ಈಗ ಜಯಪ್ರಕಾಶ್ ವರದಿ. ಜಯಪ್ರಕಾಶ್ ನೇತೃತ್ವದ ಹಿಂದುಳಿದ ವರ್ಗದ ಆಯೋಗ ಏನು ಸಮೀಕ್ಷೆ ನಡೆಸಿದಾರ? ಮನೆ ಸಮೀಕ್ಷೆ ನಡೆಸಿದಾರ? ಮತ್ತು ಕಾಂಟ್ರಡಿಕ್ಟರಿ ಇದೆ, ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಇದೆ. ಕೆಲವು ಜನಸಂಖ್ಯೆ ಹೆಚ್ಚಾಗಿದೆ, ಕೆಲವು ಕಡಿಮೆ ಆಗಿದೆ. ಕಡಿಮೆ ಆದವ್ರು ಏನು, ಯಾವ ಕಾರಣ ಕಡಿಮೆ ಆದವರು? ಹೆಚ್ಚಾದವ್ರು ಹೆಂಗೆ ಹೆಚ್ಚಾದವರು? ಎರಡಕ್ಕೂ ಸ್ಪಷ್ಟತೆ ಇಲ್ಲ. ಒಂದು ಅವರು ಉಲ್ಲೇಖ ಮಾಡಿರೋದೇನು ಅಂತ ಹೇಳಿದ್ರೆ, ರಾಜ್ಯದ ನಂಬರ್ 1 ಜನಸಂಖ್ಯೆ ಮುಸ್ಲಿಮರು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, ನಾನು ನಿಮ್ಮನ್ನು ಕೇಳ್ತೇನೆ, ನಂಬರ್ 1 ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರು ಅಲ್ಪಸಂಖ್ಯಾತರಿಂದ ಆಗ್ತಾರೆ. ಯು ಶುಡ್ ರಿಮೂವ್ ಮೈನಾರಿಟಿ ಸ್ಟೇಟಸ್. ಮೆಜಾರಿಟಿ ಮೈನಾರಿಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.